ವೈಷಮ್ಯ ನೈರ್ಘಣ್ಯನ ಸಾಪೇಕ್ಷತ್ವಾತ್ ಅನ್ನುವ ಈ ಸೂತ್ರದ ವಿಷಯಗಳನ್ನು ಗಮನಿಸ್ತಾ ಇದ್ದೇವೆ. ಆ ಸೂತ್ರ ಏನು ಹೇಳಿದೆ ಅಂತ ಅನ್ನೋದನ್ನು ಈ ಆಚಾರ್ಯರು ನಾಯುಕ್ತಂ ತದ್ವದೇ ಶ್ರುತಿ ಅಂತ ಹೀಗೆ ಸಂಗ್ರಹಿಸಿದ್ದಾರೆ. ತತ್ ಸೃಷ್ಟತ್ವಾದ್ಯನಂತ ಗುಣತ್ವಂ ನ ಅಯುಕ್ತಂ. ಭಗವಂತನಿಗೆ ಸೃಷ್ಟತ್ವಾದ ಅನೇಕ ಗುಣವತ್ವವನ್ನು ನಾವೇನು ಪ್ರತಿಪಾದನೆ ಮಾಡಿದ್ದೀವಲ್ಲ, ಅದು ಯಾವ ಕಾರಣಕ್ಕೂ ಕೂಡ ಅಯುಕ್ತ ಅಂತ ನೀವು ಹೇಳಬಾರದು. ಅದು ಯುಕ್ತಿ ವಿರುದ್ಧ ಅಲ್ಲ. ಯುಕ್ತಿ ವಿರುದ್ಧವಾದದ್ದನ್ನು ಶ್ರುತಿ ಪ್ರತಿಪಾದನೆ ಮಾಡ್ತಾನೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಕುತಃ ಯಾಕೆ ಅಂದರೆ ತತ್ ಸೃಷ್ಟತ್ವಾದಿಕಂ ಅದು ಹೇಗೆ ಸಿದ್ಧ ಆಗಿದೆ ಅಂದರೆ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಅಂತ ಆ ಸೂತ್ರ ಭಾಷ್ಯದಲ್ಲಿ ಆಚಾರ ವಾಕ್ಯ ಉದ್ಧರಿಸಿದಾರಲ್ಲ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ನಾವು ಮಾಡಿದ ಪುಣ್ಯಕ್ಕನುಸಾರವಾಗಿ ನಮ್ಮನ್ನು ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಪಾಪೇನ ಪಾಪಂ ಅಂತ ಇತ್ಯಾದಿಕಾ ಶ್ರುತಿ ಕರ್ಮಸಾಪೇಕ್ಷಂ ವದೇದ್ಯತಃ ಅತಃ ಇತಿ ಯೋಜ್ಯಂ. ಪುಣ್ಯಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವುದು, ಪಾಪಲೋಕಕ್ಕೆ ಕರ್ಕೊಂಡು ಹೋಗುವುದು, ಈ ಇದನ್ನು ವರ್ಣನೆ ಮಾಡುವಂಥ ಈ ಶ್ರುತಿ ಏನು ಹೇಳ್ತಿದೆ ಅಂದರೆ ಸೃಷ್ಟತ್ವಾದಿಗಳು ಕರ್ಮಸಾಪೇಕ್ಷ ಅಂತ ಹೇಳ್ತಾ ಇದೆ. ಮೇಲೆ ಸೃಷ್ಟತ್ವಾದಿಕಂ ಅಂತಿದೆಯಲ್ಲ, ಅದು ದ್ವಿತೀಯ ವಿಭಕ್ತಿ. ಸೃಷ್ಟತ್ವಾದಿಕಂ ಕರ್ಮಸಾಪೇಕ್ಷಂ ವದೇತ್. ಸೃಷ್ಟತ್ವಾದಿ ಎಲ್ಲವೂ ಕೂಡ ಕರ್ಮಸಾಪೇಕ್ಷವಾಗಿದೆ ಹೊರತು ಬೇಕಾಬಿಟ್ಟಿ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ರಿಂದ ಅವನಿಗೆ ವೈಷಮ್ಯ ನಿರ್ಘಣ್ಯಾದಿಗಳಿಲ್ಲ. ಆ ವೇದವಾಕ್ಯದಲ್ಲಿ ಈ ಸೃಷ್ಟತ್ವಾದಿ ಅಂತ ನಾವು ಹೇಳ್ತಾ ಇದೀವಲ್ಲ, ಸೃಷ್ಟತ್ವಾದಿ ಎಂಬ ಶಬ್ದದಿಂದ ಉತ್ಪತ್ತಿ ಸ್ಥಿತಿ ಸಂಹಾರ ನೀತಿ ಜ್ಞಾನ ಮಹಾವೃತಿ ಬಂಧ ಮೋಕ್ಷ ಹೀಗೆಲ್ಲನೂ ಸೇರ್ಕೊಂಡಿದೆ ಅಲ್ಲಿ. ಆದ್ರಿಂದ ಭಗವಂತನ ಸೃಷ್ಟತ್ವಾದಿಗಳನ್ನು ನಾವು ಅನುಸಂಧಾನ ಮಾಡುವಾಗ ಅಲ್ಲಿ ನಮ್ಮನ್ನು ಪುಣ್ಯಲೋಕಕ್ಕೆ ಕರ್ಕೊಂಡು ಹೋಗೋದು, ಪಾಪಲೋಕಕ್ಕೆ ಕರ್ಕೊಂಡು ಹೋಗೋದು, ನಮ್ಮನ್ನು ಬೇರೆ ಬೇರೆ ರೀತಿಯಿಂದ ನಿಯಮಿಸುವುದು ಅಂತೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಅಲ್ಲಿ ಅಂತರ್ಗತ ಆಗ್ತದೆ. ಅವೆಲ್ಲವೂ ಕೂಡ ಕರ್ಮಸಾಪೇಕ್ಷ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ ತಾತ್ಪರ್ಯ. ಕರ್ಮಸಾಪೇಕ್ಷ ಅಲ್ಲದೆ ಹೋಗಿದ್ರೆ ಅವನಿಗೆ ಈ ವೈಷಮ್ಯ ನಿರ್ಘಣ್ಯ ಮೊದಲಾದ ದೋಷಗಳು ಬರ್ತಿತ್ತು. ಆದ್ರೆ ಅವನು ಹಾಗೆ ಬೇಕಾಬಿಟ್ಟಿಯಾಗಿ ಮಾಡ್ತಾ ಇಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾನೆ. ಅನಾದಿ ತತ್ತದೀಯ ಕರ್ಮಾಪೇಕ್ಷೆಯ ಸುಖಾದಿದಾನಾತ್ ನ ವೈಷಮ್ಯಾದಿ ಯುಕ್ತಿ ವಿರೋಧ ಇತಿ ಭಾವ. ತತ್ತದೀಯ ಆಯಾ ಜೀವನ ಕೆಟ್ಟ ಕರ್ಮ ಅಥವಾ ಒಳ್ಳೆಯ ಕರ್ಮ ಅಂತ ಏನಿದೆಯಲ್ಲ, ಅದೆಲ್ಲವೂ ಅನಾದಿಯಾದದ್ದು. ಅನಾದಿಯಾದಂಥ ಅಂಥ ಕರ್ಮಕ್ಕೆ ಅನುಸಾರವಾಗಿ ಅವನು ಈ ಸುಖ ದುಃಖ ಇತ್ಯಾದಿಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ಸ್ವರ್ಗ ನರಕ ಇತ್ಯಾದಿಗಳನ್ನು ಕೊಡ್ತಾ ಇದ್ದಾನೆ. ಆದ್ರಿಂದ ಇದು ಅನಾದಿ, ನಮ್ಮದೇ ಆದದ್ದು. ಇದೇನು ನಮಗೂ ಒಬ್ಬರಿಗೆ ಕೆಟ್ಟ ಯೋಗ್ಯತೆಯನ್ನು, ಮತ್ತೊಬ್ಬನಿಗೆ ಒಳ್ಳೆಯ ಯೋಗ್ಯತೆಯನ್ನು ಹೀಗೆ ಯಾವುದನ್ನೂ ಭಗವಂತ ಮಾಡಿಲ್ಲ. ಸುಖಾದಿದಾನಾತ್ ನ ವೈಷಮ್ಯಾದಿ ಯುಕ್ತಿ ವಿರೋಧ. ನನು ಏವಂ ಕರ್ಮಣಃ ಅಸ್ವಾತಂತ್ರ್ಯ ಪುನರ್ವೈಷಮ್ಯಾಪತ್ತಿ ವೈಷಮ್ಯಾದ್ಯಾಪತ್ತಿ ಸ್ವಾತಂತ್ರ್ಯೇತು ಹರೇಃ ಸರ್ವಸ್ವಾತಂತ್ರ್ಯಾದಿ ಗುಣಹಾನಿ ಇತ್ಯತೋಪಿ ನಾಯುಕ್ತಂ. ನಾಯುಕ್ತಂ ತದ್ವದೇ ಶ್ರುತಿ ಅನ್ನೋ ಮಾತಿನಿಂದ ಮತ್ತು ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೋತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದೇನು ಪ್ರಶ್ನೆ ಅಂದರೆ, ಈ ಕರ್ಮ ಅಂತ ಅನ್ನೋದಿದೆಯಲ್ಲ, ಕರ್ಮ ನಮ್ಮದೇ ಆದಂಥ ನಮಗೆ ಮಾತ್ರ ಸಂಬಂಧಪಟ್ಟಿದಂಥ ಅನಾದಿ ಆದಂಥ ಈ ಕರ್ಮ ಅಂತ ಅನ್ನೋದೇನಿದೆಯಲ್ಲ, ಈ ಕರ್ಮವು ಸ್ವತಂತ್ರನೋ ಅಸ್ವತಂತ್ರನೋ ಅಂತ ಈಗ ಒಂದು ಪ್ರಶ್ನೆ ಕೇಳ್ತೀವಿ ನಾವು. ಆ ಪ್ರಶ್ನೆ ಕೇಳಿ ಆ ಮೂಲಕ ನಿಮ್ಮನ್ನು ನಿರಾಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಪ್ರತಿವಾದಿಗಳು. ಕರ್ಮಣಃ ಅಸ್ವಾತಂತ್ರ್ಯ, ಕರ್ಮ ಅಂತನ್ನೋದು ಸ್ವತಂತ್ರ ಅಲ್ಲ, ಅದು ಭಗವಂತನ ಅಧೀನ ಅಂತ ನೀವು ಒಪ್ಕೊಂಡ್ರೆ ಆವಾಗ ಭಗವಂತನಿಗೆ ಮತ್ತೆ ವೈಷಮ್ಯಾದಿಗಳು ಬಂದೇ ಬಂತು. ಯಾಕಂದ್ರೆ ಕರ್ಮ ಏನಿದ್ರು ಭಗವಂತನ ಅಧೀನವಾಗಿ ಕೆಲಸ ಮಾಡಬೇಕಾದದ್ದು. ಇವನು ದುರ್ಜನರಿಗೆ, ಯಾರೋ ಕೆಲವರಿಗೆ ಆಗುವಂಥ ಕೆಟ್ಟ ಪರಿಸ್ಥಿತಿಯನ್ನು ಯಾಕೆ ತಪ್ಪಿಸಬಾರದು? ಆ ಕರ್ಮವನ್ನ ಅವ್ರ ಕಡೆಯಿಂದ ಮಾಡಿಸುವುದು, ಅದಕ್ಕೆ ತಕ್ಕಂತೆ ಫಲ ಕೊಡುವುದು ಎಲ್ಲವೂ ಅವನ ಕೈಯಲ್ಲೇ ಇದೆಯಲ್ಲ. ಅದೇನು ಕರ್ಮ ಏನು ಸ್ವತಂತ್ರ ಅಲ್ಲ, ಇವನ ಅಂಕೆಗೆ ಮೀರಿದ್ದೇನಲ್ಲ, ಅದು ಇವನ ಹಿಡಿತದಲ್ಲೇ ಇರುವಂಥದ್ದು. ಇವನ ಹಿಡಿತದಲ್ಲೇ ಇದೆ ಅಂದಮೇಲೆ ಇವನು ಅದನ್ನ
ಆ ಕರ್ಮವನ್ನು ನಿಯಮಿಸಬೇಕಾಗಿತ್ತಲ್ಲ, ಕೆಟ್ಟ ಕರ್ಮವನ್ನು ಅವ್ರ ಕಡೆಯಿಂದ ಮಾಡಿಸಬಾರ್ದಿತ್ತು. ಹೀಗೆ ಕರ್ಮವನ್ನು ಅಸ್ವತಂತ್ರ ಅಂತ ಹೇಳಿದರೂ ಕೂಡ ಆ ಮೊದಲನೇ ಪಕ್ಷದಲ್ಲಿ ಮತ್ತೆ ಭಗವಂತನಿಗೆ ವೈಷಮ್ಯ ನಿರ್ಗ್ರಹಣ್ಯ ದೋಷಗಳು ಬಂದೇ ಬಂದವು. ಕರ್ಮವೂ ಅಸ್ವತಂತ್ರ, ಭಗವಂತನೇ ಸ್ವತಂತ್ರ ಅಂತ ಆದ್ಮೇಲೆ ಅವನು ಆ ಕರ್ಮಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೋಬೇಕಾಗಿತ್ತು. ಮುಖ್ಯವಾಗಿ ದುಷ್ಟಕರ್ಮವನ್ನು ಮಾಡಿಸಲೇಬಾರದಿತ್ತು. ಮತ್ತೆ ದುಷ್ಟಕರ್ಮವನ್ನು ಮಾಡಿಸಿದರೂ ಕೂಡ ಫಲವನ್ನು ಕೊಡೋದು ಇವನ ಕೈಯಲ್ಲೇ ಇದೆಯಲ್ಲ. ಅದು ಇದೆರಡು ಬೇಸಿಕ್ ಪ್ರಶ್ನೆಗಳು, ಅನೇಕ ಜನರನ್ನು ಕಾಡುವಂಥ ಪ್ರಶ್ನೆಗಳು. ಅದರಿಂದ ಮತ್ತೆ ವೈಷಮ್ಯ ದೋಷಗಳು ಬಂದೇ ಬಂತಲ್ಲ. ಅದಕ್ಕೆ ಈ ವೈಷಮ್ಯ ದೋಷವನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಕರ್ಮವನ್ನು ಸ್ವತಂತ್ರ ಅಂತ ಹೇಳಿಬಿಡೋಣ ಅಂತ ಹೇಳಿಬಿಟ್ರೆ, ಕರ್ಮವನ್ನು ಸ್ವತಂತ್ರ ಅಂತ ಹೇಳಿಬಿಟ್ರೆ ಆವಾಗ ವೈಷಮ್ಯ ನಿರ್ಗ್ರಹಣ್ಯಾದಿ ದೋಷಗಳಿಲ್ಲ. ಯಾಕೆಂದ್ರೆ ಭಗವಂತ ತನ್ನ ಇಚ್ಛೆಗೆ ತಕ್ಕಂತೆ ಮಾಡುವಂತಿಲ್ಲ. ಅದೆಲ್ಲವೂ ಅವನು ಕರ್ಮಕ್ಕನುಸಾರವಾಗೇ ಮಾಡಬೇಕಾಗ್ತದೆ. ಕರ್ಮ ಸ್ವತಂತ್ರ, ಕರ್ಮ ಇವನು ಹಿಡಿತದಲ್ಲಿಲ್ಲ. ಆದ್ರಿಂದ ಕರ್ಮಕ್ಕನುಸಾರವಾಗಿ ಇವನು ಮಾಡಬೇಕಾದ್ರಿಂದ ಇವನಿಗೆ ವೈಷಮ್ಯ ನಿರ್ಗ್ರಹಣ್ಯಾದಿಗಳಿಲ್ಲ. ಕರ್ಮ ಸ್ವತಂತ್ರವಾದ್ರಿಂದ ಅಂತ ಉತ್ತರ ಕೊಡಬಹುದು. ಆದರೆ ಹರೇಹ ಸರ್ವ ಸ್ವಾತಂತ್ರ್ಯ ಆದಿ ಗುಣ ಹಾನಿ. ಆದರೆ ಭಗವಂತನ ಸರ್ವ ಸ್ವಾತಂತ್ರ್ಯ ಅನ್ನೋ ಗುಣಕ್ಕೆ ಹಾನಿ ಬಂತಲ್ಲ. ಅವನನ್ನು ಮೀರಿ ಅವನ ಅಂಕೆಗೆ ಒಳಪಡದೆ ಒಂದು ವಸ್ತು ಅಥವಾ ಒಂದು ಶಕ್ತಿ ಇದೆ ಅಂತ ಆಯ್ತಲ್ಲ. ಅದರಿಂದ ಮತ್ತೆ ದೋಷ ಬಂತು ಅಂತ ಇದೊಂದು ಯುಕ್ತಿ. ಈ ಯುಕ್ತಿಯಿಂದ ವಿರುದ್ಧವಾದದ್ದು ಅಲ್ಲ ನಮ್ಮ ಸಿದ್ಧಾಂತ. ತತ್ ಹರೇಹೇ ಸೃಷ್ಟತ್ವ ಸ್ವಾತಂತ್ರ್ಯಾದಿ ಗುಣವತ್ವಂ ಉಭಯ ವ್ಯಕ್ತಿ ವಿರುದ್ಧ ನ ಅಂತಿದೆ. ವಿರುದ್ಧಂ ನ ಅಂತ ಅಲ್ಲೊಂದು ಪಾಯಿಂಟ್ ಹಾಕೋಬೇಕು. ಭಗವಂತನ ಸೃಷ್ಟತ್ವ ಸ್ವಾತಂತ್ರ್ಯ ಮೊದಲಾದ ಗುಣ ಸ್ವಭಾವ ಏನಿದೆಯಲ್ಲ, ಗುಣಪೂರ್ಣವಾದ ವ್ಯಕ್ತಿತ್ವ, ಇದು ಈಗ ನೀವು ಎರಡು ಯುಕ್ತಿಗಳನ್ನು ಹೇಳಿ ನಮ್ಮನ್ನು ಸಿಕ್ಕಿಸ್ಲಿಕ್ಕೆ ಪ್ರಯತ್ನ ಪಟ್ರಲ್ಲ. ಈ ಎರಡು ಯುಕ್ತಿಗಳ ವಿರೋಧವೂ ಕೂಡ ಅದಕ್ಕಿಲ್ಲ. ಕುತಃ ಯಾಕೆಂದ್ರೆ ತತ್ ಸ್ವಾಧೀನ ಕರ್ಮಾಪೇಕ್ಷೆಯ ಫಲದಾನಂ ಸ ಕಾರಯೇತ್ ಪುಣ್ಯಂ ಅಥಾಪಿ ಪಾಪಂ ನತಾವತ ದೋಷವಾನೀಶಿತಾಪಿ ಇತ್ಯಾದಿಕಾ ಶ್ರುತಿ ಅದೋಷಂ ವದೇದ್ಯತಃ ಅತಃ ಇತಿ ಯೋಜ್ಯಂ. ಈ ಸ್ವಾಧೀನ ಕರ್ಮಾಪೇಕ್ಷೆಯ ಫಲದಾನಂ ಅಂತಿದೆಯಲ್ಲ, ಅದು ತತ್ ಎಂಬ ಶಬ್ದಕ್ಕೆ ಅರ್ಥ. ನಾಯುಕ್ತಂ ತದ್ವದೇ ಶ್ರುತಿ. ತತ್ ಅಂದ್ರೆ ಸ್ವಾಧೀನ ಕರ್ಮಾಪೇಕ್ಷೆಯ ಫಲದಾನಂ ಅಂತ ಅರ್ಥ. ತತ್ ಈಸ್ ಈಕ್ವಲ್ ಟು ಅದು. ಆ ಫಲದಾನ ಅನ್ನುವುದು ಅದು ಅದೋಷವಾಗಿದೆ. ಅದೋಷ ಅಂದ್ರೆ ದೋಷರಹಿತವಾದದ್ದು. ಆ ಫಲ ಕೊಡುವಿಕೆ ಅನ್ನೋದು ಅಲ್ಲಿ ಸಕಾರಯೇತ್ ಪುಣ್ಯ ಮಥಾಪಿ ಪಾಪಂ ನತಾವತಾ ದೋಷವಾನ್ ಈಶಿತಾಪಿ ಇತ್ಯಾದಿಕಾ ಶ್ರುತಿ. ಈ ಒಂದು ವೇದವಾಕ್ಯವು ಫಲದಾನವನ್ನ ಅದೋಷ ಎಂಬುದಾಗಿ ಹೇಳ್ತಾ ಇದೆ. ದೋಷರಹಿತವಾದದ್ದು ಫಲದಾನ ಅಂತನ್ನೋದು ಅಂತ ಹೀಗ ವಾಕ್ಯವನ್ನ ಜೋಡಿಸ್ಕೋಬೇಕು. ಶ್ರುತಿಯು ಫಲದಾನದ ಬಗ್ಗೆ ಆ ಫಲದಾನ ಎಂಬುದು ದೋಷರಹಿತವಾದದ್ದು ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ನೀವು ಯುಕ್ತಿಯನ್ನು ಹೀಗೆ ಪ್ರಯೋಗ ಮಾಡಿದ್ರು ಏನು ಲಾಭ ಇಲ್ಲ. ಇಂಥ ಯುಕ್ತಿಗಳನ್ನು ಭಗವಂತನ ಮಾಡುವುದಕ್ಕೆ ಅರ್ಥವೂ ಇಲ್ಲ. ವಸ್ತು ವಿಷಯ ಅನ್ನೋದು ಪ್ರಮಾಣ ಸಿದ್ಧ ಹೌದು ಅಲ್ಲೋ ಅಂತ ಇಷ್ಟು ಪ್ರಶ್ನೆ. ಉಳಿದಿದ್ದೆಲ್ಲವೂ ವ್ಯರ್ಥ. ಸಕಾರಯತ್ ಪುಣ್ಯಂ ಅಥಾಪಿ ಪಾಪಂ, ಅವನೇ ನಮ್ಮ ಕಡೆಯಿಂದ ಪುಣ್ಯವನ್ನು ಮಾಡಿಸೋದು, ಪಾಪವನ್ನು ಮಾಡಿಸೋದು ಅವನೇ. ಮತ್ತೆ ಇಷ್ಟಾದರೂ ಕೂಡ ಅವನಿಗೆ ಮಾತ್ರ ಯಾವುದೇ ದೋಷ ಇಲ್ಲ ಅಂತ ವೇದವಾಕ್ಯವೇ ಹೇಳ್ತಾ ಇದೆ. ಆದ್ರಿಂದ ಇದು ಅದೋಷ. ಈ ಫಲದಾನ ಎಂಬುದು ಅದೋಷವಾಗಿದೆ. ಅದೋಷ ಅಂದ್ರೆ ದೋಷರಹಿತ ಅಂತ ಅರ್ಥ. ಅಲ್ಲಿ ಕೆಳಗಡೆ ಪೂರ್ಣವಾಗಿ ಅನುವಾದ ಮಾಡಿಲ್ಲ. ಅಲ್ಲಿ ಆ ವಾಕ್ಯದಲ್ಲಿ ಕರ್ತೃ ಯಾವುದು ಕರ್ಮ ಯಾವುದು ಅಂತ ಸ್ಪಷ್ಟ ಆಗೋದಿಲ್ಲ ಅನುವಾದದಲ್ಲಿ. ಇತ್ಯಾದಿಕಾ ಶ್ರುತಿ ಅನ್ನೋದು ಕರ್ತೃ, ಮತ್ತೆ ಫಲದಾನಂ ಅನ್ನೋದು ಕರ್ಮ, ಅದೋಷಂ ಅನ್ನೋದು ಆ ಕರ್ಮಕ್ಕೆ ವಿಶೇಷಣ. ಸರಿಯಾ?
ಅದರ ತಾತ್ಪರ್ಯ ಏನಾಯ್ತು ಅಂದ್ರೆ ತತ್ತದೀಯ ಅನಾದಿ ಪೂರ್ವ ಪುಣ್ಯಾಧಿಕಂ ಅಪೇಕ್ಷೆ. ಅದೇ ಆಯಾ ಜೀವನಿಗೆ ಸಂಬಂಧಪಟ್ಟಂಥ ಆಯಾ ಜೀವನಿಗೆ ಸಂಬಂಧಪಟ್ಟ ಅನಾದಿಯಾದ ಪೂರ್ವ ಪುಣ್ಯ ಏನಿದೆ, ಪೂರ್ವ ಪುಣ್ಯ ಅಥವಾ ಪುಣ್ಯ ಪಾಪ, ಅದನ್ನ ಆಧಾರವಾಗಿಟ್ಕೊಂಡು ಆತ್ಮನ ತೈಹಿ ಕಾರಿತ ಉತ್ತರೋತ್ತರ ಪುಣ್ಯಾಧಿಕಂ ಅಪೇಕ್ಷೆ. ಆತ್ಮನ ಅಂದ್ರೆ ತನ್ನಿಂದ, ಭಗವಂತನಿಂದ. ತೈಹಿ ಆಯಾ ಜೀವರ ಮೂಲಕ ಕಾರಿತ ಮಾಡಿಸಲ್ಪಟ್ಟದ್ದು ಯಾವುದು? ಉತ್ತರೋತ್ತರ ಪುಣ್ಯಾದಿಗಳು, ಮುಂದಿನ ಪುಣ್ಯ ಪಾಪ ಇವೆಲ್ಲವೂ ಕೂಡ. ಈ ಪುಣ್ಯ ಪಾಪಾದಿಗಳನ್ನು ಅವಲಂಬಿಸಿ ಸುಖ ದುಃಖಾದಿ ಫಲಧಾನೇನ, ಸುಖ ದುಃಖ ಮೊದಲಾದ ಫಲಗಳನ್ನು ಕೊಡ್ತಾನೆ. ಆದ್ರಿಂದ ಪ್ರಾಪ್ತ ವೈಷಮ್ಯಾದೇಹ ಅದೋಷತ್ವಸ್ಯ. ಇಂಥ ವೈಷಮ್ಯ ನೀವೇನು ಬಂತಲ್ಲ, ನೀವೇನು ಹೇಳಿಕ್ ಹೊರಟಿದ್ದೀರಲ್ಲ, ಆ ವೈಷಮ್ಯ ದೋಷವೇ ಅಲ್ಲ. ಇದು ಶ್ರುತಾ ಉಕ್ತತ್ವ. ಆದ್ರಿಂದ ವೇದದಲ್ಲಿ ಹೇಳಿದ್ದಾರೆ. ಆದ್ರಿಂದ ಮತ್ತು ವೇದದ ಪ್ರಾಮಾಣ್ಯವನ್ನು ಶಂಕೆ ಮಾಡಲಿಕ್ಕೆ ಕಾರಣವೂ ಇಲ್ಲ. ಆದ್ರಿಂದ ಯಾವುದೇ ದೋಷ ಇಲ್ಲ ಅಂತ ಅಭಿಪ್ರಾಯ. ಆದ್ರಿಂದ ಇದನ್ನು ನಾವು ಗಮನಿಸಬೇಕು. ಒಂದು ಹಂತದಲ್ಲಿ ಪರಮಾತ್ಮನಿಗೆ ವೈಷಮ್ಯ ಇದೆ ಅಂತ ನೀವು ಒಪ್ಪಿದ್ರೂ ಅದು ದೋಷ ಅಲ್ಲ. ಪರಮಾತ್ಮ ನಮ್ಮದೇ ಆದಂತಹ ಅನಾದಿಯಾದ ಯೋಗ್ಯತಾವನ್ನು ಆಧಾರವಾಗಿಟ್ಕೊಂಡು ನಮ್ಮಿಂದ ಕರ್ಮಗಳನ್ನು ಮಾಡಿಸಿ ಮತ್ತೆ ಆ ಮೂಲಕ ನಮಗೆ ಫಲಗಳನ್ನು ಕೊಡ್ತಾನೆ ಅಂತ ಆಯ್ತು. ಇದು ವಸ್ತುಸ್ಥಿತಿ. ಈ ವಸ್ತುಸ್ಥಿತಿಯನ್ನೇ ನೀವು ಅದು ಅವನಿಗೆ ದೋಷಕಾರಕ, ಆದ್ರಿಂದಲೇ ಅವನು ಅಸ್ವತಂತ್ರನಾದ ಅಥವಾ ಅವನು ನಿಷ್ಕರುಣಿ ಆದ, ಪಕ್ಷಪಾತಿ ಆದ ಅಂತ ನೀವು ಇದನ್ನೇ ಹೇಳುವುದಾದ್ರೆ, ವಸ್ತುಸ್ಥಿತಿಯನ್ನಂತೂ ನೀವು ಒಪ್ಪಿದ್ದೀರಿ. ವಸ್ತುಸ್ಥಿತಿಯನ್ನು ಒಪ್ಪಿದ ಮೇಲೆ ಅವನನ್ನು ನೀವೇನು ಹೇಳಿ ಉಪಯೋಗವಿಲ್ಲ. ಇದು ನಾವು ಗಮನಿಸಬೇಕಾದಂಥ ಒಂದು ವಿಚಾರ. ನಮಗೆ ಯಾವತ್ತೂ ಅನುಸಂಧಾನ ಇರಬೇಕು. ನಮ್ಮ ದೃಷ್ಟಿಯಲ್ಲಿ ಕರುಣೆ ಅಂದ್ರೆ ಏನು? ಕರುಣೆ ಅಥವಾ ಪಕ್ಷಪಾತ ಮಾಡದೇ ಇರುವುದು ಅಂದ್ರೆಲ್ಲ ನಾವು ನಮ್ಮದೇ ಆದ ದೃಷ್ಟಿಕೋನದಲ್ಲಿ ಅದನ್ನು ವಿಚಾರ ಮಾಡ್ತೇವೆ. ಕರುಣೆ ಅಂದ್ರೆ ನಮ್ಮ ದುಃಖವನ್ನು ನೋಡಿ ಅವನಿಗೆ ಮನಸ್ಸು ಕರಗಬೇಕು. ನಾವು ತಪ್ಪು ಮಾಡಿದ್ರು ಅಷ್ಟೇ, ಸರಿ ಮಾಡಿದ್ರು ಅಷ್ಟೇ. ಇದು ನಮ್ಮ ಧೋರಣೆ. ಅವನಿಗೆ ಮನಸ್ಸು ಕರಗಬೇಕು. ಇನ್ನು ಪಕ್ಷಪಾತ ಅಂದೇನು? ಪಕ್ಷಪಾತ ಇಲ್ಲದೇ ಇರುವುದು ಅಂದ್ರೆ ಏನು? ಅದಕ್ಕೂ ಎಲ್ಲದಕ್ಕೂ ಕೂಡ ನಾವು ನಮ್ಮದೇ ಆದಂಥ ನಿರೂಪಣೆ ಮಾಡ್ತೀವಿ. ನಮ್ಮದೇ ಆದಂತಹ ನಿರೂಪಣೆಗಳನ್ನು ಮಾಡುವುದರಿಂದ ಇವ್ಯಾವ ನಿರೂಪಣೆಯೂ ಕೂಡ ಇವೆಲ್ಲವೂ ಪ್ರಾಕೃತವಾದ ನಿರೂಪಣೆಗಳು. ಪ್ರಾಕೃತವಾದ ಕರುಣೆ ಅವನಲ್ಲಿಲ್ಲ, ಅದರಿಂದ ಅವನ್ನ ನೀವು ನಿಷ್ಕರುಣಿ ಅಂದ್ರೂ, ಮತ್ತೆ ನಿಷ್ಪಕ್ಷಪಾತ ಸ್ವಭಾವ ಅಂತೇನು ಅಂತೀವಲ್ಲ ನಾವು ಈ ವ್ಯವಹಾರದಲ್ಲಿ, ಅದು ಭಗವಂತನಲ್ಲಿ ನಿಷ್ಪಕ್ಷಪಾತವಾದ ಸ್ವಭಾವ ಇದೆ. ಆದರೆ ನಿಷ್ಪಕ್ಷಪಾತ ಅಂದ್ರೆ ಏನು ಅಂತ ವಿಚಾರ ಮಾಡುವ ಪ್ರಸಂಗ ಬಂದಾಗ ನಾವು ನಮ್ಮದೇ ಆದಂತಹ ಒಂದು ಮಾನದಂಡ ಇಟ್ಕೊಂಡ್ರೆ, ಆ ಮಾನದಂಡ ಭಗವಂತನಿಗೆ ಹೊಂದದೆ ಹೋದ್ರೆ, ಆ ಭಗವಂತನನ್ನು ನೀವು ಆ ಕಾರಣದಿಂದ ಕಾನ್ಸಿಕ್ವೆಂಟ್ಲಿ ನೀವು ಅವನನ್ನು ನಿಷ್ಪಕ್ಷಪಾತಿ ಅಂತ ಹೇಳದೆ ಹೋದ್ರೆ, ಅರ್ಥಾತ್ ಪಕ್ಷಪಾತಿ ಅಂತಲೇ ಹೇಳಿದ್ರು, ಶಾಸ್ತ್ರಕ್ಕೇನು ಹಾನಿ ಇಲ್ಲ. ಅವನ ಗುಣ ಇರೋದು ಇಷ್ಟಿದೆ. ಅದನ್ನ ಹೇಗೆ ಅರ್ಥ ಮಾಡ್ಕೋತೀರಿ ಮತ್ತೆ ಯಾವ ಶಬ್ದದಿಂದ ಆ ಗುಣವನ್ನ ಮತ್ತು ಗುಣಿಯಾದಂಥ ವ್ಯಕ್ತಿಯನ್ನ ನೀವು ಕರಿತೀರಿ ಅನ್ನುವುದೆಲ್ಲ ನಿಮಗೆ ಬಿಟ್ಟದ್ದು. ವಸ್ತುಸ್ಥಿತಿಯನ್ನು ನಿಮ್ಗೆ ಹೇಳಿದ್ದೀವಿ. ಅಂತೂ ಇಂಥ ಫಲದಾನ ಅನ್ನುವುದು ಇದು ವಸ್ತುಸ್ಥಿತಿ, ಇದು ಹಾರ್ಡ್ ಫ್ಯಾಕ್ಟ್. ಇದು ಈ ಹಾರ್ಡ್ ಫ್ಯಾಕ್ಟ್ ಅಂತ ಅನ್ನೋದು ನೀವು ಹೇಳೋ ದೃಷ್ಟಿಯಲ್ಲಿ ದೋಷ ಆದ್ರೂ ಅದು ನಮ್ಮ ದೃಷ್ಟಿಯಲ್ಲಿ ದೋಷ ಅಲ್ಲ ಅಂತ ತಾತ್ಪರ್ಯ. ಆದ್ರಿಂದ ಯಾರ್ದೋ ಒಬ್ಬರದು ತಾಮಸ ಯೋಗ್ಯತೆ ಇದೆ, ಮತ್ತೆ ಯಾರ್ದೋ ಒಬ್ಬರದು ರಾಜಸವಾದ ಯೋಗ್ಯತೆ ಇದೆ, ಅಂಥವ್ರೆಲ್ಲರನ್ನೂ ಕೂಡ ಅವನು ಸಮಾನವಾಗಿ ಅವ್ರ ಕಡೆಯಿಂದ ಸತ್ಕರ್ಮಗಳನ್ನೇ ಮಾಡಿಸ್ಲಿ, ಅವರ ಯೋಗ್ಯತೆಯನ್ನು ಮೀರಿ ಮತ್ತೆ ದುಷ್ಟಕರ್ಮವನ್ನು ಮಾಡಿಸಿದ್ರೂ ಕೂಡ ಅವ್ರ ಕಡೆಯಿಂದ ದುಷ್ಟಕರ್ಮ ಆಗಲಿ, ಆದ್ರೆ ಅದು ಫಲ ಕೊಡೋದು ಬೇಡ, ಈ ಎಲ್ಲ ಯಾವ ಪ್ರಶ್ನೆಗಳಿಗೂ ಅವಕಾಶ ಇಲ್ಲ. ಅವನು ಹೀಗೆ ಮಾಡ್ತಿದ್ದಾನೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಅಷ್ಟೆ. ಅದನ್ನು ನೀವು ಪ್ರಶ್ನೆ ಮಾಡಿಯೂ ಏನು ಉಪಯೋಗ ಇಲ್ಲ. ಅವನನ್ನು ಯಾವ ಶಬ್ದದಿಂದ ಕರಿತೀರಿ ಅನ್ನೋದು ನಿಮಗೆ ಬಿಟ್ಟದ್ದು.